ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಸೊ ಇವತ್ತಿನ ನಿಮ್ಮ ವೆಲ್ಕಮ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮಾಡಿದರು. ಸೊ ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಆನ್ 10th ಡೇ ಆಫ್ ಗಣಪತಿ ಬಪ್ಪ ನಮ್ಮ ಸೊಸೈಟಿಯಲ್ಲಿ ಏನಂದರೆ ಪ್ರತಿಯೊಂದು ದಿವಸ ಅಂದರೆ ಬೆಳಗ್ಗೆ ಸಂಜೆ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಕಪಲ್ಸ್ ಇದ್ದಾರಲ್ಲ ಅವರಿಗೆ ಬೆಳಗ್ಗೆ ಸಂಜೆ ಅನ್ನೋದು ಆರತಿ ಮಾಡಲಿಕ್ಕೆ ಚಾನ್ಸ್ ಅನ್ನೋದು ಸಿಗುತ್ತೆ. ಸೊ ಆನ್ 10th ಡೇ ನಮಗೆ ಆ ಚಾನ್ಸ್ ಬಂತು. ಸೊ ಅದಕ್ಕಾಗಿ ಆನ್ 10th ಡೇ ಆಫ್ ಗಣಪತಿ ಬಪ್ಪದು ನಾನು ಬೆಳಗ್ಗೆ 6 o'clock ಎದ್ದು ಪ್ರಸಾದ ಮಾಡೋಣ ನನ್ನ ಕೈಯಿಂದ ಅಂತ ಅಂದ್ಕೊಂಡೆ. ಏನು ಪ್ರಸಾದ ಅಂದರೆ ನಮ್ಮ ಮನೆಯವ್ರು ಅಂದರು ಹೊರಗಿಂದನೇ ತರೋಣ ಅಂತ ಕೇಳಿ, ಬಟ್ ನಾವು ಅಂದ್ಕೊಂಡ್ವಿ ನಮ್ಮ ಕೈಯಿಂದ ಮಾಡಿ ಕೊಟ್ಟರೆ ಅದು ಬೇರೆಯೇ ಇರುತ್ತೆ ಅಂತ ಕೇಳಿ. ಸೊ ಅದಕ್ಕೆ ಅವತ್ತಿನ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೇಳಿದ್ವಿ. ఎందుకంದ್ರೆ ಆರತಿ ಬಂದುಬಿಟ್ಟು ಬೆಳಗ್ಗೆ 8 o'clock ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಎಲ್ಲ ಇರ್ತಾರಲ್ಲ, 8 o'clock ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾ ಬಳ್ಳಾರಿಯಲ್ಲಿ ಇದ್ನಲ್ಲ ಇಷ್ಟು ದಿವಸ, ಅದಕ್ಕೆ ಅಲ್ಲಿಂದ ಪುಳಿಯೋಗರೆ ಪ್ಯಾಕೆಟ್ಸ್ ಅಂತ ಕೇಳಿ ತೊಗೊಂಡು ಬಂದಿದ್ದೆ ಇಲ್ಲಿಗೆ. ಇಲ್ಲಿ ಒಂದ್ಸತಿ ಟೇಸ್ಟ್ ಮಾಡ್ಸೋಣ ನಮ್ಮ ಮನೆಯವರೇ, ಅದಕ್ಕೆ ಯಾಕಂದರೆ ಪುಳಿಯೋಗರೆ ಅನ್ನೋದೇನು ಸೂರತ್ತವ್ರಿಗೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ನಾವು ಟೇಸ್ಟ್ ಮಾಡ್ಸೋಣ ಅಂತ ತೊಗೊಂಡು ಬಂದೆ. ಬಟ್ ಅದು ಗಣಪತಿ ಬಪ್ಪಗೆ ಹೋಗುತ್ತೆ ಅಂತ ಕೇಳಿ ನಾ ಆ ಸಲ ಅಂದ್ಕೊಂಡೇ ಇರಲಿಲ್ಲ. ಸೊ ಅದಕ್ಕೆ ಅವತ್ತಿನ ದಿವಸ ಅದು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರೆಸಿಪಿ ಅನ್ನೋದು ಸೂಪರ್ ಹಿಟ್ ಆಯಿತು. ಸೊಸೈಟಿದಾಗ ಎಲ್ಲ ಕೇಳ್ತಾ ಇದ್ರು ಹೆಂಗೆ ಮಾಡಿದೆ, ಬಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ಇನ್ಸ್ಟೆಂಟ್ ಮಿಕ್ಸ್ ಅಂತ ಕೇಳಿ. ಸೊ ಸೊಸೈಟಿಯಲ್ಲಿ ಎಲ್ಲ ಹೇಳ್ತಿದ್ರು ಅದ್ರದ್ದು ಶಾರ್ಟ್ ಆದರೂ ವಿಡಿಯೋ ರೆಸಿಪಿ ಆದರೂ ಮಾಡಿ ಹಾಕಿ ಅಂತ. ಸೊ ನಾ ಅಂದೆ ಓಕೆ ನಿಧಾನವಾಗಿ ಮಾಡಿ ಹಾಕ್ತೇನಂತ. ಇಲ್ಲಿ ನಾನು ಕೂಡ ಬೆಳಗ್ಗೆ ಜಲ್ದಿ ಎದ್ದಿದ್ದೇನೆ ಅಂತ ಕೇಳಿ ನನ್ನ ಸಪೋರ್ಟಾಗಿ ನನ್ನ ಹಸ್ಬೆಂಡ್ ಸಹ ನನ್ನ ಜೊತೆ ಬೇಗನೆ ಎದ್ದೇಳಿದ್ರು. ಮಾಡಿ ಒಬ್ಳು ಬೋರ್ ಆಗ್ತಾಳಲ್ಲ ಅಂದ್ಕೇಳಿ ಕಂಪ್ನಿ ಕೊಡೋಕ್ಕೆ ಅವರೇ ಎದ್ದೇಳಿದ್ರು. ಬಟ್ ಅವ್ರು ಎದ್ದೇಳಿದ್ರಂತ ನನಗೆ ಕೆಲಸ ಮಾತ್ರ ಕಮ್ಮಿ ಆಗೋದಿಲ್ಲ. ಸೊ ಅಂದ್ಕೊಂಡಿದ್ದೆ ನಾನೇ ಮಾಡೋಣ ಅಂತ ಕೇಳಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಉದ್ದಿನ ಬೇಳೆ, ಶೇಂಗಾ ಎಲ್ಲ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಬೇಗ ಆಗುತ್ತಲ್ಲ. ಯಾಕಂದರೆ ಪರಿಸ ಇದ್ದಾಳೆ, ಅವಳಿಗೆ ಸಹ ನೋಡಬೇಕು, ಸ್ನಾನ ಮಾಡಿಸ್ಬೇಕು, ಎಲ್ಲ ಅವಳಿಗೆ ರೆಡಿ ಮಾಡಿದ ನಂತರನೇ ನಾನು ರೆಡಿ ಆಗಬೇಕು. ತುಂಬಾ ಕೆಲಸ ಇರುತ್ತೆ. ಇನ್ನು ಪ್ರಸಾದ ಅಂತ ಕೇಳಿದ್ರೆ ಅದು ಎಷ್ಟು ನಿಧಾನವಾಗಿ ಮಾಡಬೇಕು ನಿಮಗೆ ಸಹ ಗೊತ್ತಿರುತ್ತಲ್ವ. ಕೇಳಿಲಿ ಟೀ ಎಲ್ಲ ಆದಮೇಲೆ ಇನ್ನು ಪ್ರಸಾದಕ್ಕೆ ಏನು ಬೇಕು ಅದೆಲ್ಲ ನೆನಿಟ್ಟು ನಾನು ಉದ್ದಿನ ಬೇಳೆ ಅವೆಲ್ಲ ನೆನ್ನಿಟ್ಟಿದ್ದೆ. ಒಂದೇ ಸತಿ ಎಣ್ಣೆಯಲ್ಲಿ ಹಾಕಿದರೆ ಗಟ್ಟಿ ಇರಬಾರ್ದು ಅಂತ ಕೇಳಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ನಿಡ್ತೇನೆ ನಾನು. ಸಾಫ್ಟಾಗಿರ್ತವೆ, ಅಷ್ಟು ಗಟ್ಟಿಯಾಗಿರೋದಿಲ್ಲ, ಅಲ್ಲಿಗೆ ತಗಲೋದಿಲ್ಲ ಅದು. ಸೊ ಇಲ್ಲಿ ನಾನು ಕಸ ಬಂಡೆ ಹೊರಗಡೆ ಗಣಪತಿ ಹತ್ರ ಕಸ ಮುಗ್ಗು ಎಲ್ಲ ಮುಗಿಸ್ಕೊಂಡೆ. ನಂತರ ನಾಸ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದ್ಕೇಳಿ ಫ್ರೆಶ್ ಅಪ್ ಆಗಲಿಕ್ಕೆ ಹೋದೆ. ಆದಮೇಲೆ ಬಂದೆ, ಸೀರೆ ಎಲ್ಲ ಉಟ್ಟಿದ ನಂತರ ನಾನು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟೈಮೇ ಅಲ್ಲಿ ಆಗೋಗಿತ್ತು. ಒಂದು 15-20 ಮಿನಿಟ್ಸ್ ಇರುತ್ತೆ ನನ್ನ ಹತ್ರ ಅಷ್ಟೇ. ಅದರಲ್ಲಿ ನಾನು ತುಂಬ ಬೇಗ ಮಾಡಿದ್ದೆ. ಇಲ್ಲಿ ನೋಡ್ಬೋದು ಪ್ರಸಾದ ಕಲಿಸ್ತಾ ಇದೆ. ಮಿನಿಮಮ್ ಒಂದು 40 ಮೆಂಬರ್ಸಿಗೆ ಇರ್ಬೋದು. ಪ್ರಸಾದ ನಾರ್ಮಲಿ ಇಡ್ತೇವಲ್ಲ ಅಷ್ಟು ಕ್ವಾಂಟಿಟಿಯಲ್ಲೇ ಇಟ್ಟಿದ್ವಿ. ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ನಮ್ಮ ಹಸ್ಬೆಂಡ್ ಹೊರಗಡೆ ಇದ್ದರು. ಇದು ಬಂದು ನನ್ನ ಮೈದನ್ನ ಶೂಟ್ ಮಾಡ್ತಿದ್ದ ವಿಡಿಯೋ. ನಮ್ಮ ಹಸ್ಬೆಂಡ್ ಎಲ್ಲ ಗಣಪತಿಗೆಲ್ಲ ಅಂದರೆ ಡೆಕೋರೇಟ್ ಮಾಡ್ತಾಯಿದ್ರು, ಹೂವು ಮಾಲ ಎಲ್ಲ ತಂದಿದ್ರಲ್ಲ ಅದನ್ನು ಇಡ್ತಾಯಿದ್ರು. ನಮ್ಮ ಏನು ರಿಚುವಲ್ಸ್ ಏನಂದರೆ ನಮ್ಮ ಮನೆಯಲ್ಲಿ ಗಂಡು ಹುಡುಗರು ಪೂಜೆ ಮಾಡಿದ್ರೇ ಒಳ್ಳೆಯದು ಅಂತಾರೆ. ಬಳ್ಳಾರಿಯಲ್ಲಿ ಸಹ ನಮ್ಮ ಪಪ್ಪನೇ ಪೂಜೆ ಮಾಡ್ತಾರೆ ನಮ್ಮ ಗುಡಿಗೆ, ಇಲ್ಲಿ ಸಹ ನಮ್ಮ ಹಸ್ಬೆಂಡೇ ಮಾಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಈ ಸತಿ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಇದ್ದೆ. ಗಣಪತಿ ತುಂಬಾ ಚಿಕ್ಕದಿತ್ತು ಆಗ ನಮ್ಮ ಬಳ್ಳಾರಿಯಲ್ಲಿ. ಬಟ್ ಈ ಸತಿ ಇದು ಬಂದುಬಿಟ್ಟು ನಂದು 3rd ಗಣಪತಿ ಇನ್ ಸೂರತ್. ಸೊ ಇದು ತುಂಬಾ ದೊಡ್ಡದಾಗಿ ತಂದಿದ್ರು. ಇದು ಮಣ್ಣಿನ ಗಣಪತಿನೇ, ತುಂಬ ದೊಡ್ಡ ಗಣಪತಿ ಇದೆ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲ ಪೂಜೆಯಲ್ಲಿಗೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡ್ಬೋದು ಪರಿ ಲಂಗ ಚೋಲಿ ಹಾಕ್ಕೊಂಡು ಕುಂತಿದ್ದಾಳೆ. ಅವಳಿಗೆ ಏನು ಟೆನ್ಷನೇ ಇಲ್ಲ, ಯಾಕಂದರೆ DJ ಇರುತ್ತೆ, ಫುಲ್ ಜೋಶಲ್ಲೇ ಇರ್ತಾಳೆ. ಅಲ್ಲಿ ಹಿಂದ್ಗಡೆ ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಕೆಳಗಡೆ ನಿಂತಿದ್ದೆ, ಯಾಕಂದರೆ ಮೇಲೆಲ್ಲ ಗದ್ದಲೆ ಆಗುತ್ತೆ. ಎಲ್ಲರೂ ಆಲ್ರೆಡಿ ಅಲ್ಲಿ ಇದ್ದಾರೆ, ನಮ್ಮ ಅತ್ತೆ ಮಾವ ನಮ್ಮ ಮೈದ್ನವರು ಹಸ್ಬೆಂಡ್ ಎಲ್ಲರೂ ಇದ್ದಾರೆ. ನಾನು ಪರಿಗೆ ಇಟ್ಕೊಂಡು ಕೆಳಗಡೆ ನಿಂತಿದ್ದೆ. ಆದ ನಂತರ ಇವತ್ತು ನಂದು ನನ್ನ ಹಸ್ಬೆಂಡ್ದು ಆರತಿ ಇತ್ತು. ಆದರೆ ನಾವೆಲ್ಲರೂ ಯೂನಿಟಿಯಾಗಿ ಫಸ್ಟ್ ನಮ್ಮ ಅತ್ತೆ ಮಾವ ಆರತಿ ಮಾಡಿದ್ರು. ಆದ ನಂತರ 2 ಸಾಂಗ್ಸ್ ಇರ್ತವೆ, ಆರತಿದು ಮತ್ತು ಕರ್ಪೂರದು. ಆರತಿದು ಬಂದುಬಿಟ್ಟು ನಮ್ಮ ಅತ್ತೆಯವ್ರು ಮಾಡಿದರು, ಕರ್ಪೂರದ್ದು ಬಂದುಬಿಟ್ಟು ನಾವು ಮಾಡಿದ್ವಿ. ಆರತಿ ಅಂದಷ್ಟನ್ನ ಸೊಸೈಟಿದಲ್ಲಿ ಇರೋರು ಕೆಲ್ಸಕ್ಕೆ ಹೋಗೋರಾಗಲಿ ಡಿಲೇ ಮಾಡ್ತಾರೆ. ಮೇನ್ ಆರತಿ ನೋಡೋಣ. ಹಿಂದ್ಗಡೆ ನೋಡ್ಬೋದು, ಅಷ್ಟು ಶೂಟ್ ಮಾಡಿಲ್ಲ ಬ್ಯಾಕ್ ನಾನು. ಹಿಂದ್ಗಡೆ ನೋಡ್ಬೋದು ಎಲ್ಲರೂ ಮನೆಯಲ್ಲಿ, ನಮ್ಮ ಸೊಸೈಟಿಯಲ್ಲಿ ಎಷ್ಟು ಮನೆ ಇದ್ದಾವೆ ಅಷ್ಟು ಜನ ಇದ್ದಾರೆ, ಎಲ್ಲರೂ ಬಂದು ಆರತಿ ನೋಡ್ತಾಯಿದ್ರು. ಯಾಕಂದರೆ ಒಂದು ಗಣಪತಿ ಮತ್ತೊಂದು ನವರಾತ್ರಿ, ಅಂದರೆ ನಾವು ದಸರಾ ಅಂತೀವಿ, ಇಲ್ಲಿ ನವರಾತ್ರಿ ಅಂತಾರೆ. ಸೊ ಅವೆರಡು ಬಂದುಬಿಟ್ಟು ನಮ್ಮ ಸೊಸೈಟಿಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಈಗ ಇನ್ನು ಮುಂದೆ ನಿಮಗೆ ನವರಾತ್ರಿ ವಿಡಿಯೋಸ್ ಸ್ಟಾರ್ಟ್ ಆಗ್ತವೆ. ನಮ್ಮ ಮನೇಲಿ ಸಹ ಪೂಜೆ ಇರುತ್ತೆ, ಹೊರಗಡೆ ಸಹ ಪೂಜೆ ಇರುತ್ತೆ. ಬಟ್ ಈಗ ಗಣಪತಿದು ಬಂದುಬಿಟ್ಟು ಅತ್ತೆಯವರು ಮಾಡಿದ್ರಲ್ಲ ಆರತಿ, ಈಗ ನಂದು ನನ್ನ ಹಸ್ಬೆಂಡ್ದು ಟರ್ನ್. ಇದು ನಾವು ಕರ್ಪೂರದ್ದು ಆರತಿ ಮಾಡ್ತಾಯಿದ್ವಿ.
ಸೊ ಈ ಸತಿ ಗಣಪತಿ ಬಂದ್ಬಿಟ್ಟು ತುಂಬಾ ಎಂಜಾಯಬಲ್ ಇತ್ತು. ಯಾಕಂದರೆ ಪ್ರತಿಯೊಬ್ಬರು ಈಗ ಈವ್ನಿಂಗ್ ಆರತಿ ಇರುತ್ತಲ್ಲ, ಬೆಳಿಗ್ಗೆ 8 o'clock ಆರತಿ ಇರುತ್ತೆ, ಈವ್ನಿಂಗ್ ಸಹ 8-8:30 ಆರತಿ ಇರುತ್ತೆ. ಕೆಲಸದಿಂದ ಎಲ್ಲರೂ 7-7:30 ಬಂದುಬಿಡ್ತಾರಲ್ಲ, ಸೊ ಈವ್ನಿಂಗ್ ಎಲ್ಲ ಕೆಲಸ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಈವ್ನಿಂಗ್ 8 o'clock ಆರತಿ ಮುಗೀತಂದರೆ ಬೆಳಗ್ಗೆ 2 o'clock ತನಕ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಇದು ಅಲ್ಲಿ ಡ್ಯಾನ್ಸ್ ಅಂತೇವಿ, ಇಲ್ಲಿ ಗರ್ಬಾ ಅಂತಾರೆ ಸೂರತಲ್ಲಿ. ಸೊ ಪ್ರತಿಯೊಬ್ಬರು ಜೆಂಟ್ಸ್ ಆ್ಯಂಡ್ ಲೇಡೀಸ್ ಇಬ್ಬರೂ ಕಲಿತು ಆರತಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ನಮ್ಮ ಆರತಿ ಆದ ನಂತರ ಇಲ್ಲಿ ನಮ್ಮ ಎರಡನೇ ಮೈದನ ಅಂದರೆ ಲಾಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಮೈದನ ಆರತಿ ಮಾಡಿದ ನಂತರ ನಾನು ನನ್ನ ಹಸ್ಬೆಂಡ್ ದೇವ್ರಿಗೆ ಶನ್ ಮಾಡಿಕೊಂಡು ನಂತರ ಎಲ್ಲರಿಗೆ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಆದೆ ನಾನು. ಸೊ ಇಲ್ಲಿ ಬಂದುಬಿಟ್ಟು ಹೇಳ್ದಂಗೆ ನಿಮಗೆ ಪುಳಿಯೋಗರೆ ಅಂದರೆ ಇನ್ಸ್ಟೆಂಟ್ ಮಿಕ್ಸ್ ಅಂತ ಗೊತ್ತಿರಲಿಲ್ಲ ಅವರಿಗೆ. ಈ ವಿಡಿಯೋ ನೋಡಿದ ಮೇಲೆ ಅವರೆಲ್ಲರಿಗೆ ಗೊತ್ತಾಗುತ್ತೆ. ಬಟ್ ಏನಂದರೆ ಅವತ್ತಿನ ಪ್ರಸಾದ ಗೊತ್ತಲ್ಲ ನಿಮಗೆ, ಇಷ್ಟು ಸಹ ಟೇಸ್ಟ್ ಮಾಡಬಾರ್ದು, ಸ್ನಾನ ಮಾಡಿನೇ ಎಲ್ಲ ಮಾಡಬೇಕಂತ ಪ್ರತಿಯೊಂದು ಬರೀ ನಾನು ಉದ್ದಿನಬೇಳೆ ಮತ್ತು ಶೇಂಗಾ ಒಂದು ತೆಗೆದಿಟ್ಟಿದ್ದೆ ಬಿಫೋರ್ ಬಾತ್. ಆದ ನಂತರ ಸ್ನಾನ ಮಾಡಿನೇ ಪ್ರತಿಯೊಂದು ವಸ್ತು ಮಾಡಿದ್ದೆ ನಾನು. ಯಾಕಂದರೆ ಸ್ನಾನಕ್ಕಿಂತ ಮುಂಚೆ ಪ್ರಸಾದ ಮಾಡಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಎಲ್ಲರಿಗೆ ಗೊತ್ತಾಯಿತು ರೆಸಿಪಿ ಏನು ಹೆಂಗಿದೆ ಅಂದ್ಕೇಳಿ. ಬಟ್ ನಂತರ ನಾನು ಮೈದ್ನಾಗ ಸಹ ಕೇಳಿದ್ರಂತ ತುಂಬಾ ಚೆನ್ನಾಗಿತ್ತು ಅಂದ್ಕೇಳಿ. ಸೊ ಸೂರತಲ್ಲಿ ಫಸ್ಟ್ ಟೈಮ್ ಪುಳಿಯೋಗರೆ ಅಂತ ತಿನ್ನೋದು ಅವ್ರು ಸಹ ಫಸ್ಟ್ ಟೈಮ್. ನಮ್ಮ ಅತ್ತೆಯವ್ರು ಸಹ, ಅಂದರೆ ನಮ್ಮ ಅತ್ತೆಯವ್ರು ಸೊಲ್ಲಾಪುರವರಲ್ಲ, ಅಲ್ಲಲ್ಲಿ ಪ್ರಸಾದ ಇಟ್ಟಿದ್ದವಾಗ ತಿಂದಿದ್ರು. ಬಟ್ ನನ್ನ ಮನೆಯಲ್ಲಿ ನಾನು ಎಷ್ಟು ಪ್ಯಾಕೆಟ್ಸ್ ತಂದಿದ್ದೆ ಎಲ್ಲ ಖಾಲಿ ಆಯಿತು. ಸೊ ಇಲ್ಲಿ ಎಲ್ಲರಿಗೆ ಇಟ್ಟಿದ ನಂತರ ನಾವು ಸಹ ಟಿಫಿನ್ಗೆ ಅದೇ ಪುಳಿಯೋಗರೆ ತಿಂದ್ವಿ. ಆದಮೇಲೆ ಅವತ್ತಿಂದು ಏನಿತ್ತಂದರೆ ಸ್ಪೆಷಾಲಿಟಿ 10th ಡೇ ಅಲ್ಲ ಗಣಪತಿದು. ಸೊ ಅವತ್ತಿನ ದಿವಸ ನಮ್ಮ ಸೊಸೈಟಿಯಲ್ಲಿ ಭಂಡಾರ ಅಂತೇವೆ, ಅಂದರೆ ಡಿನ್ನರ್ ಇರುತ್ತೆ. ಭಂಡಾರ ಅಂದರೆ ಪೂರಿ ಮತ್ತು ಅವೆಲ್ಲ ಊಟ ಇರುತ್ತೆ, ಅದಕ್ಕೆ ನಾವು ಭಂಡಾರ ಅಂತೇವೆ. ಸೊ ಇಲ್ಲಿ ಬಂದುಬಿಟ್ಟು ಅವತ್ತಿನ ಥೀಮ್ ಎಲ್ಲರಿಗೆ 10th ಡೇ ಆಫ್ ನೈಟ್ ಥೀಮ್ ಬಂದುಬಿಟ್ಟು ಪಿಂಕ್. ಹಸ್ಬೆಂಡ್ ಆ್ಯಂಡ್ ವೈಫ್ ಕಪಲ್ಸ್ ಎಲ್ಲರೂ ಪಿಂಕೇ ಉಡಿಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೆ. ಬಟ್ ನನ್ನ ಪಾರ್ಟ್ನರ್ ಅವರು ಕೆಲಸಕ್ಕೆ ಹೋಗಿದ್ರು, ಅಂದರೆ ಶಾಪ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ರು. ಅವ್ರು ಅವತ್ತೇ ಕಾಲ್ ಮಾಡಿ ಹೇಳಿದ್ರು ನನಗೆ ಬರಲಿಕ್ಕೆ ತುಂಬಾ ಲೇಟ್ ಆಗುತ್ತೆ, ಸೊ ಯು ಎಂಜಾಯ್ ಅಂತ ಕೇಳಿದರು. ಸೊ ಅದಕ್ಕೆ ಹೋಗಲಿ ಬಿಡು, ಅವ್ರು ಕೆಲಸಕ್ಕೆ ಹೋಗಿದ್ದಾರೆ, ಐ ಕಾಂಟ್ ಸ್ಟಾಪ್ ಹಿಮ್, ಯಾಕಂದರೆ ಅದು ಸಹ ಇಂಪಾರ್ಟೆಂಟೇ ಅಲ್ಲ. ಸೊ ಅದಕ್ಕೆ ಇಷ್ಟು ದಿವಸ ಹೋಗಿರಲಿಲ್ಲ, ನನಗೆ ಬಂದರು, ಬಳ್ಳಾರಿಗೆ ಕರ್ಕೊಂಡು ಹೋದರು ಅವರು. ಸೊ ಅಲ್ಲಿ ಸಹ ಒಂದು 5 days ಡಿಲೇ ಆಯಿತು ಶಾಪಿಗೆ. ಇನ್ನು ಅದು ಸಹ ನೋಡ್ಕೋಬೇಕಂತ ಕೇಳಿ ನಾನು ಅಂದ್ಕೊಂಡೆ ಇಷ್ಟು ದಿವಸ ಇದ್ರಲ್ಲ, ಒಂದು ದಿವಸ ಏನಾಗುತ್ತೆ. ಯಾಕಂದರೆ 11th ಡೇ ಬಂದುಬಿಟ್ಟು ಅವ್ರು ತುಂಬ ಮನೆಯಲ್ಲೇ ಇರ್ತಾರೆ. ಯಾಕಂದರೆ ಸೂರತಲ್ಲಿ ಗಣಪತಿ ಹೋಗ್ತಾ ಇರ್ತವೆ, ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ಅಂದ್ಕೇಳಿ ಹೋಗಲಿ ಬಿಡು. ಆದರೆ ಸಹ ಅವತ್ತು ಲೇಟ್ ಆಗುತ್ತೆ ಅಂತ ಕೇಳಿ ಅವ್ರು ತುಂಬಾ ಬೇಗನೆ ಬಂದರು. ಸೊ ಐ ವಾಸ್ ಹ್ಯಾಪಿ. ನಮ್ಮ ಹಸ್ಬೆಂಡ್ ಅವ್ರು ಬಂದಿದ್ರಲ್ಲ ಬಳ್ಳಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಟ್ರಾವೆಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಯೂಟ್ಯೂಬ್ ನೋಡಿದ್ರೆ ಎಲ್ಲನೂ ಟ್ರಾವೆಲ್ಲೇ ಇತ್ತು. ಸೊ ಅದಕ್ಕೆ ನೋಡಿ ಬೋರ್ ಆಗ್ತಾರೆ ಅಂದ್ಕೇಳಿ, ಯಾಕಂದರೆ ನನ್ನ ಹತ್ರ ಕಾಂಟೆಂಟ್ ಇತ್ತು ಗಣಪತಿದು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಈಗ ಸದ್ಯ ಟ್ರಾವೆಲ್ ಬೇಡ, ಹಾಕೋದು ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡು. ಸೊ ನಾನು ಬಂದುಬಿಟ್ಟು ಗಣಪತಿದೇ ಹಾಕಿದ್ದೆ. 7th 5th ಡೇಗೆ ಬಂದುಬಿಟ್ಟಿದ್ದೆ ನಾನು ಗಣಪತಿಗೆ. ಬಟ್ ಡೈಲಿ ಹಾಕಬೇಕು, ಶಾರ್ಟ್ಸಲ್ಲಿ ಹಾಕ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಯೂಶ್ವಲ್ ಆರತಿ ನಡೀತದೆ, ಗದ್ಲೆ ಇರುತ್ತೆ ಫುಲ್. ಅದಕ್ಕೆ ನನಗೆ ಆಗಲೇ ಇಲ್ಲ. ಒಂದೇ ಸತಿ 10th and 11th ಡೇದು ಲಾಂಗ್ ವಿಡಿಯೋ ಹಾಕೋಣ, ಯಾಕಂದರೆ ಸ್ವಲ್ಪ ಸ್ಪೆಷಲ್ ಇರುತ್ತಲ್ಲ. ನೋಡಿದ್ರಿ ಈಗ ಕಲರ್ ಕಾಂಬಿನೇಷನ್ ಆಗಲಿ, ಊಟ ಆಗಲಿ, ಭಂಡಾರ ಆಗಲಿ, ಹಿಂಗೆ ಸ್ಪೆಷಲ್ ಇರುತ್ತೆ ಅಂದ್ಕೇಳಿ ನಾನು ಇಷ್ಟು ದಿವಸ ನಿಲ್ಲಿಸಿದ್ದೆ. ಸೊ ಈಗ ನಾರ್ಮಲಾಗಿ ರೆಡಿ ಆದೆ, ನಾನು ಕರೆಮಣೆ ಹಾಕ್ಕೊಂಡು ಜಸ್ಟ್ ನಾರ್ಮಲಾಗಿ ರೆಡಿ ಆಗಿದ್ದೆ. ಅವತ್ತು ನೋಡ್ಬೋದು ಎಲ್ಲರೂ ಪಿಂಕಲ್ಲೇ ಕಾಣ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಸಹ ಫುಲ್ ಜೋಶಾಗಿ ರೆಡಿ ಆಗಿದ್ರು ಪಿಂಕಲ್ಲಿ. ಪರಿ ಸಹ ಒಂದು ಲೈಟ್ ಅಂದರೆ ಸ್ವಲ್ಪ ಆರ್ಗ್ಯಾನ್ಸದು ಲಂಗ ಚೋಲಿ ಹಾಕ್ಕೊಂಡಿದ್ದು. ನಮ್ಮ ಅತ್ತೆ ಹೇಳಿದ್ರು ಅದು ಹಾಕೋ ಚೆನ್ನಾಗಿ ಕಾಣುತ್ತೆ ಅಂದ್ಕೇಳಿ ಹಾಕಿದ್ದೆ. 10th ಡೇ ಬಂದುಬಿಟ್ಟು ನಮ್ಮ ಗಣಪತಿ ಇದರಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು, ಅದರಲ್ಲಿ ಇಬ್ಬರು ಕಪಲ್ ಕೂತ್ಕೊಂಡಿದ್ರು. ಸೊ ಅದೇ ಇದು ಬಂದುಬಿಟ್ಟು ಮೇನ್ ಆರತಿ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ಡೇ ಗಣಪತಿ ಬಪ್ಪ ಹೋಗ್ತಾ ಇದ್ದಾರೆ ಅಂದ್ಕೇಳಿ ದೊಡ್ಡ ಆರತಿ ಅಂತಾರೆ. ಪ್ರತಿಯೊಂದು ಮನೆಯಿಂದ ದೀಪ ಬರುತ್ತೆ. ಸೊ ಇದು ಬಂದುಬಿಟ್ಟು ಇಷ್ಟು ಎಂಜಾಯಬಲ್ ಆಗಿ ನಾನು ಗಣಪತಿ ಎಲ್ಲಿ ಸಹ ನೋಡಲಿಲ್ಲ. ಬಳ್ಳಾರಿ ಇರುತ್ತೆ, ಬಟ್ ಯಾವಾಗಲೂ ನಾನು ವಿಸರ್ಜನೆ ಆಗಲಿ, ಹಿಂಗೆ ಡ್ಯಾನ್ಸ್ ಆಗಲಿ ಯಾವಾಗ ಹೋಗಲಿಲ್ಲ. ಹೋಗೋದು, ನೋಡೋದು, ಪ್ರಸಾದ ತೊಗೊಳೋದು ಅಷ್ಟೇ. ಸೊ ಹಣ್ಣೆಲ್ಲ ಗರ್ಭ ಅಂತ ಅಂದ್ಕೇಳಿ ಪ್ರತಿಯೊಂದು ಲೇಡೀಸ್, ಇಲ್ಲಿ ಜೆಂಟ್ಸ ಇನ್ನು ಮುಂದೆ ಕಾಣ್ತಾರೆ ನಿಮಗೆ ಮುಂದೆ ವಿಡಿಯೋ ಅಲ್ಲಿ, ಹಿಂಗೆ ಫುಲ್ಲಾಗಿ ಡ್ಯಾನ್ಸ್ ಆಡ್ತಾರೆ. ಅವತ್ತು 10th ಡೇ ಡ್ಯಾನ್ಸ್ ಆದ ನಂತರ ಹಿಂಗೆ ಭಂಡಾರ ಇರುತ್ತೆ. ಭಂಡಾರಲ್ಲಿ ಏನಂದರೆ ಪೂರಿ, ಪನ್ನೀರ್ ಮತ್ತು ಛೋಲೆ
ಭಾಜಿ ಬರುತ್ತೆ, ಭಾಜಿ ಅಂದರೆ ಗ್ರೇವಿ ಅಂತಾರೆ ಅದು, ಮತ್ತು ಢೋಕ್ಲಾ ಮೇನ್. ಪ್ರತಿಯೊಂದು ಏನು ಸಹ ಚಿಕ್ಕ ಫಂಕ್ಷನ್ ಇರಲಿ ಢೋಕ್ಲಾ ಮಾತ್ರ ಇರಬೇಕೇ. ಸೊ ಮೋಹನ್ ತಾಡ್ ಅಂತ ಸ್ವೀಟ್, ಜೀರಾ ರೈಸ್ ಇಂಥವೆಲ್ಲ ಇರ್ತವೆ. ಯಾಕಂದರೆ ಎಲ್ಲರೂ ಚಂದ ಕೊಟ್ಟಿರ್ತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂದ್ಕೇಳಿ ಕೂತ್ಕೊಂಡಿದ್ರು. ಅಲ್ಲಿ ನಮ್ಮ ಮಾವ ಕೂತ್ಕೊಂಡಿದ್ರು ಗಣಪತಿ ಹತ್ರ. ಇಲ್ಲಿ ಪರಿಗೆ ಬಂದುಬಿಟ್ಟು ಎದುರುಗಡೆ ಆಂಟಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ, ಪರಿಗೆ ಸಹ ಅವರು ಡಿಸ್ಟರ್ಬ್ ಮಾಡ್ತಾಳೆ ಅವಳು ನನಗೆ ಅಂದ್ಕೇಳಿ ಅವ್ರು ತೊಗೊಂಡು ಊಟ ಮಾಡಿಸ್ತಾ ಇದ್ರು. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ 11th day ಆಫ್ ಗಣಪತಿ ಬಪ್ಪ, ದ ಡೇ ಆಫ್ ವಿಸರ್ಜನ್. ತುಂಬಾ ಅಂದರೆ ಅಳು ಬಂತು. ನನ್ನ ಮೈದನ್ನ ಪ್ರಫುಲ್ ಆದರೆ ಹತ್ಕೊತಾನೆ ಇದ್ದ ಅವ್ನು ಗಣಪತಿ ಬಪ್ಪ ಹೋಗ್ತಾ ಇದ್ದಾರೆ ಅಂದ್ಕೇಳಿ. ಯಾಕಂದರೆ 10 ದಿವಸ ನಾವು ಪ್ರತಿಯೊಂದು ಒಬ್ಬರಿಗೆ ಹಿಂಗೆ ಈ ಟೈಮ್ ಅಂತ ಇರ್ತಿತ್ತು. ಬೆಳಿಗ್ಗೆ 8 ಗಂಟೆ ಆರತಿ, ಮತ್ತು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಬೇಕು ಗಣಪತಿ ಹತ್ರನ, ಮತ್ತೇ ಮಾಡ್ತಿದ್ರು. ಮತ್ತು ಸಂಜೆ ಹೋಗಿ ಮತ್ತೆ ಆರತಿ ಮಾಡಬೇಕು, ರಾತ್ರಿ ಎಲ್ಲ ಗರ್ಭ. ಅದೊಂದು ಟೈಮ್ ಇತ್ತು ನಮಗೆ. 10 days ಅನ್ನೋದು ಫುಲ್ ಪಂಚುವಲ್ ಆಗಿ ಹೋಗ್ತಾ ಇದ್ವಿ. ಏನು ಕೆಲಸ ಮನೇಲಿ ಬಿಟ್ಟು ಸಹ ಹೋಗ್ತಾ ಇದ್ವಿ. ಈಗ ಗಣಪತಿ ಬಪ್ಪ ಹೋದರೆ ಮಂಡಪ ಖಾಲಿ ಆಗಿಬಿಡುತ್ತೆ, ಯಾರೂ ಸಹ ಹೊರಗಡೆ ಬರೋದಿಲ್ಲ ಅಂದ್ಕೇಳಿ ತುಂಬಾ ಅಂದರೆ ತುಂಬಾ ಫೀಲ್ ಆಗ್ತಾ ಇದ್ವಿ ನಾವು. ಆದ ನಂತರ ಇಲ್ಲಿ ನಮ್ಮ ಹಸ್ಬೆಂಡ್ ಆಗಲಿ ರಿಯಾಲಿಟಿಯಲ್ಲಿ ಯಾವಾಗ ಸಹ ಗರ್ಭ ನೋಡಲಿಲ್ಲ. ಅಂದರೆ ಮದುವೆ ಆದಮೇಲೆ ನೋಡಿದೆ, ಬಟ್ ಯಾವಾಗ ಆಡಲಿಕ್ಕೆ ಅಂತ ಹೋಗಲಿಲ್ಲ. ಇಲ್ಲ ಅತ್ತೆ ಆಡ್ತಾಯಿದ್ರು, ಬಟ್ ನಾನು ಅಂದ್ಕೊಂಡೆ ನಮಗೆ ಫ್ರೀ ಸ್ಟೈಲ್ ಡ್ಯಾನ್ಸ್ ಬರ್ತು, ಫುಲ್ ಬಿಂದಾಸಾಗಿ ಡ್ಯಾನ್ಸ್ ಮಾಡ್ತೀವಿ. ಹಂಗೆ ಮಾಡಿದರೆ ಇಲ್ಲಿ ಇನ್ಸಲ್ಟ್ ಆಗುತ್ತೆ, ಇಲ್ಲಿ ನಾರ್ಮಲಾಗಿ ಡ್ಯಾನ್ಸ್ ಮಾಡೋರೇ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅತ್ತೆ ಫುಲ್ ಸಪೋರ್ಟಿವ್ ಆಗಿದ್ದರು. ಎಲ್ಲ ಅತ್ತೆಯವರು ಬೇಡ ಬೇಡ ಹೋಗ್ಬೇಡ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದರೆ ನಮ್ಮ ಅತ್ತೆ ಬಂದುಬಿಟ್ಟು ಅರೇ ಹೋಗು ಆಡು, ಈ ಚಾನ್ಸ್ ಮತ್ತೆ ಬರೋದಿಲ್ಲ ಅಂದ್ಕೇಳಿ ಸ್ವತಃ ಕಲಿಸಿ ಎಲ್ಲ ಮಾಡಿದರು. ಅಷ್ಟೇ ರೌಂಡ್ ಹಾಕಿದ್ದೆ, ತುಂಬಾ ಖುಷಿ ಆಯಿತು. ಯಾಕಂದರೆ ಗಣಪತಿ ವಿಸರ್ಜನೆ ಆಗೋ ತನಕ ಅಟ್ಲೀಸ್ಟ್ ಒಂದು 2-3 ರೌಂಡ್ಸ್ ಆಫ್ ಗರ್ಭ ಇಸ್ ಕಂಪಲ್ಸರಿ. ಸೊ ಅದಕ್ಕೆ ಅಲ್ಲಿ ನಾರ್ಮಲ್ ಸ್ಯಾರಿನೇ ಹುಟ್ಟಿದೆ. ಯಾಕಂದರೆ ಪರಿ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಿಲ್ಲ ಅವತ್ತು, ಬಿಸಿಲು ಸಹ ಜಾಸ್ತಿ ಇತ್ತು ಕಾಣ್ಬೋದು. ಯಾಕಂದರೆ ಇದು ಹಾರಿಜೆಂಟಲ್ ಆಗಿದೆ ಅಲ್ಲ ನಿಮಗೆ, ನಮ್ಮತ್ತೆ ವಿಡಿಯೋ ತೆಗೆದಿದ್ರಿದು. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ ಹೇಗೆ ತೆಗೆಯೋದಂತ. ಬಟ್ ಕ್ಯೂಟೆಸ್ಟ್ ವಿಡಿಯೋ ಅವ್ರು ತೆಗೆದಿದ್ರಲ್ಲ. ಇಲ್ಲಿ ನಮ್ಮ ಮೈದನ ಸಟ್ ಕ್ಯಾಪ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ. ಸೊ ಇದು ಬಂದುಬಿಟ್ಟು ಗಣಪತಿ ವಿಸರ್ಜನ್ದು. ಇಲ್ಲಿ ನಾವೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ವಿ ಫುಲ್ ಜೋಶಲ್ಲಿ. ಬೆಳಗ್ಗೆ 10 ಗಂಟೆಗೆ ಗಣಪತಿ ಬಪ್ಪಗೆ ವೆಹಿಕಲಲ್ಲಿ ಕೂರಿಸಿದ್ದಾರೆ. ಈವ್ನಿಂಗ್ ಎಲ್ಲ 6-7 o'clock ಆಯಿತು ಗಣಪತಿ ಬಪ್ಪದು ವಿಸರ್ಜನೆ ಮಾಡಿ ಬಂದು ಎಲ್ಲ ಆದ ನಂತರ ಇಷ್ಟು ಟೈಮ್ ಆಯಿತು. ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಒಬ್ಬೊಬ್ಬರನ್ನ ಕರೆದು ನೋಡಿಸ್ತಾ ಇದ್ರು. ಇಲ್ಲಿ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ 2ನೇ ಮೈದನ ಅಂದರೆ ಫಸ್ಟ್ ಹಸ್ಬೆಂಡ್, ಸೆಕೆಂಡ್ ಕುನಾಲ್ ಅಂತ ಬರ್ತಾರೆ, ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ಗೆ ಎಷ್ಟು ಫೋರ್ಸ್ ಮಾಡಿದ್ದೆ ನಾನು ಡ್ಯಾನ್ಸ್ ಮಾಡಿ ಮಾಡಿ ಅಂದರೆ ಆಗ ಬಂದಿದ್ರು ಅವರು. ನಮ್ಮ ಸೊಸೈಟಿಯಲ್ಲಿ ಬೆಸ್ಟ್ ಥಿಂಗ್ ಏನಂದರೆ ಅತ್ತೆ ಸೊಸೆದವ್ರು ಇಬ್ಬರು ಕಲಿತು ಫುಲ್ ಜೋಶಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲಿ ಗ್ರೀನ್ ಸ್ಯಾರಿ ಅವ್ರು ಬಂದ್ರಲ್ಲ, ಈಗ ಅವ್ರು ಬಂದುಬಿಟ್ಟು ಅತ್ತೆ, ಅವ್ರಿಗಿಬ್ಬರು ಸೊಸೆದವ್ರಿದ್ದಾರೆ, ಅವ್ರ ಹತ್ರ ಫುಲ್ ಜೋಶಾಗಿ. ಇವಾಗ ನಮಗೆ ನೋಡಿದ್ರೆ ಅತ್ತೆಯವ್ರು ಹೆಂಗಿರ್ತಾರೆ ನಮ್ಮ ಸೈಡಲ್ಲೆಲ್ಲ ಫುಲ್ ಒಂಥರ ಏನಂದರೆ ಸ್ವಲ್ಪ ಭಯ ಥರ ಇರುತ್ತಲ್ಲ, ಇಲ್ಲಿ ಆಗಿಲ್ಲ. ಇಲ್ಲಿ ನೋಡ್ಬೋದು ಎಲ್ಲರೂ ಸೊಸೆದವರೇ ಇದ್ದಾರೆ. ಅದರಲ್ಲಿ ಅತ್ತೆಯವ್ರು ಸಹ ಕಲಿತು ಡ್ಯಾನ್ಸ್ ಮಾಡ್ತಾಯಿದ್ರೆ. ಇದು ಬಂದುಬಿಟ್ಟು ನಮ್ಮ ಸೊಸೈಟಿ ಹೊರಗಡೆ ಗಣಪತಿ ತೊಗೊಂಡು ಹೋಗ್ತಾ ಇದ್ರಲ್ಲ, ಲಾಸ್ಟ್ ತನಕ ಗರ್ಲ್ಸ್ ಎಲ್ಲರೂ ಹೋಗ್ತಾರೆ. ಆದ ನಂತರ ವಿಸರ್ಜನೆಗೆ ಒಂದೇ ಬಾಯ್ಸ್ ಹೋಗ್ತಾರೆ. ಇನ್ನು ನಮ್ಮ ಮಾವ ಸಹ ನೋಡ್ಬೋದು ಡ್ಯಾನ್ಸ್ ಮಾಡ್ತಾಯಿದ್ರು ಫುಲ್. ಅಂದರೆ ಗೊತ್ತಲ್ಲ ಗಣಪತಿ ಬಪ್ಪ ಅಂದರೆ ಎಲ್ಲರೂ ದೊಡ್ಡವ್ರು ಸಹ ಚಿಕ್ಕ ಮಕ್ಕಳು ಆದಂಗೆ ಆಗ್ತೇವೆ ನಾವು. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇದು ಲಾಸ್ಟ್ ವಿಡಿಯೋ ಆಫ್ ಗಣಪತಿ ಬಪ್ಪ. ಸೊ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡಿದರು. ಯಾಕಂದರೆ ಗಣಪತಿ ಬಪ್ಪ ಹೋಗ್ತಾ ಇದ್ದಾರೆ, ಮತ್ತೊಂದು ವರ್ಷ ಆದ ನಂತರ ಬರ್ತಾರೆ ಅಂದ್ಕೇಳಿ. ತುಂಬಾ ಗ್ರ್ಯಾಂಡಾಗಿ ಇತ್ತು ಈ ಸತಿ ನಮ್ಮ ಸೊಸೈಟಿಯಲ್ಲಿ ಗಣಪತಿ ಬಪ್ಪ ಬಂದುಬಿಟ್ಟು. ಸೊ ನಿಜ ತುಂಬಾ ಎಮೋಷ್ನಲ್ ಆಗಿ ಫೀಲ್ ಆಗ್ತಾ ಇದೆ. ಇಲ್ಲಿ ನನ್ನ 2ನೇ ಮೈದನ 3ನೇ ಮೈದನ ಬಂದುಬಿಟ್ಟು ಗಣಪತಿ ವಿಸರ್ಜನೆಗೆ ಹೋಗ್ತಾಯಿದ್ರು. ಫುಲ್ ಹ್ಯಾಪಿಯಾಗಿದ್ದರು ಅವರು. ಸೊ ಈಗ ವೆಹಿಕಲ್ ಹೋಯಿತು. ಆದ ನಂತರ ಈ ವಿಡಿಯೋ ಬಂದುಬಿಟ್ಟು ನನ್ನ ಮೈದನ್ನ ರೆಕಾರ್ಡ್ ಮಾಡಿದ್ದ. ಅವನು ಹೋಗಿದ್ದ, ನಾನು ಹೋಗಲಿಲ್ಲಲ್ಲ. ಪರಿ ಇದ್ದಾಳೆ ಮನೇಲಿ ಇರಬೇಕಂತ, ನಾನು ಅತ್ತೆ ಹಸ್ಬೆಂಡ್ ಪರಿ 4 ಜನ ಮನೆಯಲ್ಲೇ ಇದ್ವಿ ನಾವು. ಸೊ ಈ ವಿಡಿಯೋ ನನಗೆ ಕಳಿಸಿದ್ರೆ, ಸೊ ಅದಕ್ಕೆ ನೀವು ಸಹ ನೋಡಿ ಅಂತ ಆ್ಯಡ್ ಮಾಡಿದ್ದೆ. ದಮ್ಮನ್ ಅಂತ ಬರುತ್ತೆ. ಸೊ ಅಲ್ಲಿ ಒಂದು ತುಂಬ ದೊಡ್ಡ ಸಮುದ್ರ ಇದೆಯಲ್ಲ, ಸೊ ಬೀಚ್ ಥರ ಆಗ ಸೊ ಅದರಲ್ಲೇ ವಿಸರ್ಜನೆ ಮಾಡಿದರು. ಸೊ ಇಟ್ಸ್ ಅ ವೆರಿ ಎಮೋಷ್ನಲ್ ಮೂಮೆಂಟ್. ಆದ ನಂತರ 11th day ವಿಸರ್ಜನೆ ಆದಮೇಲೆ ಸೊ ಸೊಸೈಟಿಯಲ್ಲಿರೋ ಎಲ್ಲ ಲೇಡೀಸ್ ಏನು ಮಾಡಿದರು, ಡಿಸೈಡ್ ಮಾಡಿದರು ಕಡಿ ಚಾವಲ್ ಅಂದರೆ ಕಡಿ ಅಂದರೆ ಮಜ್ಜಿಗೆ ಥರ ಬೇಸನ್ ಹಾಕಿ ಮಾಡ್ತಾರೆ. ನಿಮಗೆ ರೆಸಿಪಿನ ಶಾರ್ಟಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನನ್ನ ಫ್ರೆಂಡ್ಸು, ನಮ್ಮ ಅತ್ತೆಯವರು ಬೇರೆ ಎಲ್ಲರೂ ಕಲಿತು ಅವತ್ತಿನ ದಿವಸ ಊಟ ಎಲ್ಲರೂ ಸೊಸೈಟಿಯಲ್ಲಿರೋ ಎಲ್ಲರೂ ಕಲಿತೆ ಮಾಡೋಣ ಅಂತ ಕೇಳಿ ಕಡಿ ಚಾವಲ್
ಮಸಾಲ ರೈಸ್ ಹೇಗೆ ಮಾಡ್ಕೋತೀವಿ ನಾವು ಆ ಥರನೇ ಸ್ವಲ್ಪ ಪೊಟ್ಯಾಟೊ ಆನಿಯನ್ಸ್ ಎಲ್ಲ ಹಾಕಿ ಸ್ವಲ್ಪ ಮಸಾಲವಾಗಿ ಮಾಡ್ತಾರೆ. ಆನಂತರ ಕಡಿ, ಇದು ಬಂದ್ಬಿಟ್ಟು ಪ್ರತಿಯೊಂದು ಗುಜರಾತಿ ಮನೆಯಲ್ಲಿ ಆಬ್ವಿಯಸ್ಲಿ ಪ್ರತಿ ಡೇ ನೈಟ್ ಇರೇ ಇರುತ್ತೆ. ನಮ್ಮ ಮನೇಲಿ ಸಹ ಡೇ ನೈಟ್ ಇರೇ ಇರುತ್ತೆ. ಸೊ ಎಲ್ಲರೂ ಮನೇಲಿ ಇಷ್ಟಿಷ್ಟು ಕಾಂಟ್ರಿಬ್ಯೂಟ್, ಒಬ್ಬೊಬ್ರು ರೈಸ್, ಒಬ್ಬೊಬ್ರು ವೆಜಿಟೇಬಲ್ಸ್, ಒಬ್ಬೊಬ್ರು ಏನು ಬೇಕಾದ್ರೆ ಅವ್ರು ಏನು ಆಗುತ್ತೆ ಅದೆಲ್ಲ ಕೊಟ್ಟರು. ಸೊ ಎಲ್ಲ ಮಾಡಿದ ನಂತರ ಹೋಲ್ಸಮ್ ಆಗಿ ಎಲ್ಲರೂ ಕಲಿತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅವತ್ತಿನ ದಿವಸ ಆದರೆ ಗಣಪತಿ ಹೋಯಿತು, ಆದ ನಂತರ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ಇದು ಲಾಸ್ಟ್ ಡೇ. ಮತ್ತೆ ಆದ ನಂತರ ಯಾರ ಮನೆಯಲ್ಲಿ ಅವರೇ ಇಡ್ತೇವೆ ನಾವು. ಸೊ ಅದಕ್ಕೆ ದಿಸ್ ವಾಸ್ ಅ ಬೆಸ್ಟ್ ಗಣಪತಿ ಬಪ್ಪ ಐ ಹ್ಯಾವ್ ಎವರ್ ಸೀನ್. ಇದು ಬಂದ್ಬಿಟ್ಟು ಸ್ವಲ್ಪ ಫೋಟೋ ನಾ ಇದು ಫೋಟೋಸ್ ಹಾಕ್ತಾ ಇದ್ದೇನೆ, ನೀವು ಸಹ ನೋಡಿ. ಗಣಪತಿಯಲ್ಲಿ ನಾವು ಎಂಜಾಯ್ ಮಾಡಿದ ಮೂಮೆಂಟ್ಸ್. ನಂತರ ನನ್ನ ಸ್ಯಾರಿ ಕೇಳ್ತಾ ಇದ್ರು ಎಲ್ಲಿಂದ ತೊಗೊಂಡೆ ಅಂತ ಕೇಳಿ, ಪಿಂಕ್ ಸ್ಯಾರಿ. ಸೊ ಇದು ಬಂದ್ಬಿಟ್ಟು ಬಳ್ಳಾರಿಯಲ್ಲಿ DC ಅಂದರೆ ಡ್ರೆಸ್ಸರ್ ಕಲರ್ ರಿವೇರ್ ಮಾಡಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದೆ ಅನ್ಕೋತಾ ಇದ್ದೀನಿ. ಸೊ ಇನ್ನು ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಹತ್ರ ಇರ್ತೇನೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೀವು ಗಣಪತಿ ಹೇಗೆ ಎಂಜಾಯ್ ಮಾಡಿದ್ದೀರಂತ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.